ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನ ಆಯಿತು ವಿಡಿಯೋಗಳು ಮಾಡಲಿಲ್ಲ ನಾನು, ಯಾಕಂದರೆ ಯಾವುದೇ ರೀತಿ ಅಪ್ಡೇಟ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಏನಪ್ಪ ಅಪ್ಡೇಟು ಅಂತಂದರೆ NWKRTC ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇತ್ತು. ಯಾಕಂದರೆ KSRTC ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಆಗಿರೋದ್ರಿಂದ NWKRTCನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಆಗ್ಬೋದು ಅಂತ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ CPM ಸರ್, ಪ್ರಕಾಶ್ ಸರ್ ಇದ್ದಾರಲ್ಲ NWKRTCನಲ್ಲಿ, ಅವ್ರ ಜೊತೆ ಮಾತಾಡಿದೆ ನಾನು. ಸರ್, ಈ ಥರ ಏನಾದರೂ ಒಂಚೂರು ಅಪ್ಡೇಟ್ ಇದ್ದರೆ ಕೊಡಿ ಸರ್, ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಸ್ಟಾಪ್ ಮಾಡ್ತಿದ್ದೀರಾ? KSRTC ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಆಗಿದೆ ಎಲೆಕ್ಷನ್ ಇರೋದ್ರಿಂದ ಅಂತ ಹೇಳಿದ್ದಾರೆ. ಸೊ ನಿಮ್ಮದು ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಮಾಡೋವಂಥ ಏನಾದರೂ ಇದೆಯಾ ಸರ್ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ, ನಾವು ಯಾವುದೇ ರೀತಿಯಾಗಲಿ ಹೆಡ್ ಆಫೀಸಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿಲ್ಲ, ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಆಗೋಲ್ಲ NWKRTCದು ಅಂತ ಡೀಟೇಲಾಗಿ ಹೇಳಿದ್ದಾರೆ. ಓಕೆನಾ? ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಇವಾಗ ಅವರು ಪ್ರಕಾಶ್ ಸರ್ ಹತ್ರ ಮಾತಾಡಿರೋದು ನಾನು ಕಾಲ್ ರೆಕಾರ್ಡಿಂಗ್ ಆಡಿಯೋನು ಕೂಡ ಇದರಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಓಕೆನಾ? ಅವರು ಡೀಟೇಲಾಗಿ ಕೇಳಿದೆ ನಾನು, ಸರ್ ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ತೊಗೋಬೋದು, ಮತ್ತು ಇನ್ನೂ ಎಷ್ಟು ಜನಕ್ಕೆ, ಯಾಕಂದರೆ ಇವಾಗ ನಡೀತಿರೋದು ಬರೀ 5 ರಿಂದ 10 ಜನಕ್ಕೆ ಆ ಥರ ಬಿಡ್ತಾ ಇದ್ದಾರೆ ಲಿಸ್ಟು. ಸೊ ಇನ್ನೂ ವೆಬ್ಸೈಟ್ ರೆಡಿ ಮಾಡ್ಕೋತಿದ್ದಾರಂತೆ. ವೆಬ್ಸೈಟ್ ರೆಡಿ ಆದಮೇಲೆ ದಿನಕ್ಕೆ 100 ರಿಂದ 200 ಜನಕ್ಕೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿತೀವಿ. ಡ್ರೈವರ್ ಕಮ್ ಕಂಡಕ್ಟ್ರು ಎರಡಕ್ಕೂ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಈ ಸದ್ಯಕ್ಕೆ ನಾವು ಇಷ್ಟು ಮಾಡ್ತಾ ಇದ್ದೀವಿ ಮ್ಯಾನ್ಯುವಲ್ ಆಗಿ. ಮುಂದೆ ಎಲ್ಲ ವೆಬ್ಸೈಟ್ ಎಲ್ಲ ಓಪನ್ ಆದಮೇಲೆ ದಿನಕ್ಕೆ 100 ರಿಂದ 200 ಜನಕ್ಕೆ ಕರೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಮತ್ತು ಇನ್ನೊಂದೇನೆಂದರೆ ಟ್ರ್ಯಾಕ್ ಟ್ರೈನಿಂಗ್ ಬಗ್ಗೆ ಅವ್ರು ಯಾವುದೇ ರೀತಿ ಮಾಹಿತಿ ಕೊಡಲಿಲ್ಲ. ಸರ್, ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ನಡಿಬೋದು ಸರ್ ನಿಮ್ಮದು NWKRTCದು ಅಂತ ಕೇಳಿದೆ ನಾನು. ಬಟ್ ಅದ್ರ ಬಗ್ಗೆ ಇನ್ನೂ ಮಾಹಿತಿ ನಮಗೂ ಇಲ್ಲ ಸರ್ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ಆ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದ್ರ ಬಗ್ಗೆನೂ ಕೊಡ್ತಾ ಇರ್ತೀನಂತೆ. ಬನ್ನಿ, ಇವಾಗ ಪ್ರಕಾಶ್ ಸರ್ ಹತ್ರ ಏನು ಮಾತಾಡಿದ್ವಿ ಅಂತ ಇವಾಗ ಆಡಿಯೋ ಕೇಳಿಸ್ಕೊಂಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಹೇಳ್ರಿ ಸಾಹೇಬ್ರೆ. ಗೊತ್ತಾಯ್ತು ಸರ್, ಯೂಟ್ಯೂಬರ್ ಸಂತೋಷ್. ಗೊತ್ತಾಯ್ತು, ಹೇಳಿ ಸರ್. ಅದೇ ಸರ್, ಇವಾಗ ಒಂದು ಮಾಹಿತಿ ಬೇಕಾಗಿದ್ರಿ, ಅದಕ್ಕೆ ಫೋನ್ ಮಾಡಿದೆ. ಏನ್ ಹೇಳಿ ಸರ್? ಇದು KSRTCದು ವೆರಿಫಿಕೇಶನ್ ಸ್ಟಾಪ್ ಮಾಡಿದಾರಲ್ಲ ಸರ್, ಡ್ರೈವರ್ ಕಮ್ ಕಂಡಕ್ಟರ್. ಹೌದು ಹೌದು ಹೌದು. ನಿಮ್ದು ಏನಾದ್ರು ಸ್ಟಾಪ್ ಆಗುತ್ತಾ ಹೆಂಗೆ ಸರ್? ಇಲ್ಲ 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 ಸರ್, ಮಾಡಲ್ಲ. ಈ ರೈಟ್ ನಾವು ಇವತ್ತಿನ ದಿನದ ಮಟ್ಟಿಗೆ ಆ ರೀತಿ ಯಾವುದೇ ರೀತಿ ಯೋಚನೆಗಳಿಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ. ಅದೇ ಸರ್, ಯಾಕಂದ್ರೆ ಅವ್ರಿಗೂ ಕೇಳಿದೆ KSRTC ಅವ್ರಿಗೆ, ನಾವು ಹೆಡ್ ಆಫೀಸ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಿರೋದ್ರಿಂದ ಸ್ಟಾಪ್ ಮಾಡಿದೀವಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ದು ಆ ತರ ಏನಾದ್ರು ಆಗ್ತಿದ್ಯಾ ಅಂತ ಕೇಳಿಲ್ಲ. ಇಲ್ಲ, ನಾವು ಬೇರೆ RTI ನಲ್ಲಿ ಮಾಡ್ತಾ ಇದೀವಿ ಹೆಡ್ ಆಫೀಸ್ ಅಲ್ಲಿಂದ. ನೀವು ಹೆಡ್ ಆಫೀಸ್ ಅಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ, ಅದು ಎದುರುಗಡೆಗೆ ನಮ್ದು ಪ್ರಾದೇಶಿಕ ತರಬೇತಿ ಕೇಂದ್ರ ಅಂತ ಇದೆ, ಅಲ್ಲಿ ಮಾಡ್ತಾ ಇದೀವಿ. ಈಗ ಇಲ್ಲಿ ತನಕ ನಾವು ಅದನ್ನ ಸ್ಥಗಿತಗೊಳಿಸುವಂತ ಯಾವುದೇ ಯೋಚನೆಗಳು ಇಲ್ಲ. ಅದನ್ನ ಕಂಟಿನ್ಯೂ ಮಾಡೋದೇ ಇದೆ. ಆಯ್ತಾ? ಅದು ಬರೀ 5 ಜನ 10 ಜನ ಬಿಡ್ತಿರಲ್ಲ ಸರ್ ಲಿಸ್ಟ್? ಇಲ್ಲ, ಅದು ಇನ್ನೊಂದು ಸ್ವಲ್ಪ ದಿನ, ಒಂದು ವಾರದೊಳಗಡೆನೆ ಅವರು 100 ಹಿಂಗ್ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರಿ ಸರ್, ಓಕೆ. ಒಂದು ವಾರ 10 ದಿನದೊಳಗೆ ಇದೆಲ್ಲ ಸೆಟ್ರೇಟ್ ಆಗಿ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಜನ ತಗೋಬಹುದು ಸರ್ ಅಂದಾಜು? ಇನಿಷಿಯಲಿ 100-200 ಇಟ್ ವಿಲ್ ಮೋರ್ ದೆನ್ ಆಗುತ್ತೆ ಅಷ್ಟೇ. 100 ಇಂದ 200 ತಗೊಳ್ಳೋ ಚಾನ್ಸಸ್ ಇದೆ. ಇನ್ನೂ ಜಾಸ್ತಿ ಆಗುತ್ತೆ. ಟ್ರ್ಯಾಕ್ ಎಲ್ಲ ಆಗ್ಬೋದು ಸರ್ ನಿಮ್ದು NWದು? ಅದಿನ್ನೂ ಡಿಸೈಡ್ ಆಗಿಲ್ಲ ಸರ್. ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟಿದೆ ಇವಾಗ ಅಪ್ಡೇಟ್ NWKRTCದು. ಸೊ NWKRTC ಡಾಕ್ಯುಮೆಂಟ್ಸು ವೆರಿಫಿಕೇಶನ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಜನಕ್ಕೆ ಕರೆಯುವಂಥ ಸಾಧ್ಯತೆ ಇದೆ. ಇವಾಗ ಸ್ಟಾಪ್ ಆಗಿರೋದು ಬರೀ KSRTC ಡ್ರೈವರ್ ಕಮ್ ಕಂಡಕ್ಟ್ರು ಏನು ತಗೋತಿದ್ರು ಡಾಕ್ಯುಮೆಂಟ್ ವೆರಿಫಿಕೇಷನು, ಅದು ಮಾತ್ರ ಸ್ಟಾಪ್ ಆಗಿದೆ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಪ್ಪ ಅಂತಂದರೆ, ಅವರು ಹೆಡ್ ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಿರೋದ್ರಿಂದ KSRTCನವರು, ಸೊ ಎಲೆಕ್ಷನ್ ಇರೋದ್ರಿಂದ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಹಂಗೇನಾದರೂ ಬೇರೆ ಸ್ಥಳದಲ್ಲಿ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೆ ತಯಾರಿ ಮಾಡಿಕೊಂಡ್ರೆ, ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ KSRTCದು. ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ಸು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಸಿಗೋಣ ಅಂತೆ.